ಶೃಂಗೇರಿ ತಾಲೂಕಿನಲ್ಲಿ ಮಳೆಯಿಂದ ಹಾನಿಗೆ ಒಳಗಾದ ಪ್ರದೇಶಗಳನ್ನು ಜಿಲ್ಲಾಧಿಕಾರಿ ಭಂವರ್ ಸಿಂಗ್ ಮೀನಾ ಪರಿಶೀಲಿಸಿ ಕೃಷಿ ಮತ್ತು ತೋಟಗಾರಿಕಾ ಇಲಾಖಾಧಿಕಾರಿಗಳಿಂದ ಹಾನಿಗೆ ಒಳಗಾದ ಬೆಳೆಗಳ ಸಂಪೂರ್ಣ ವರದಿಯನ್ನ ಕೂಡಲೇ ಸಲ್ಲಿಸುವಂತೆ ಸೂಚಿಸಿದ್ದಾರೆ. ಹೋಗಿದೆ ಸ್ವಲ್ಪ ಸಮ್ ಮೆಟಲ್ ಹೆಸ್ ಫ್ಲೋನ್ ಅಲ್ಲಿ ಕಾಣ್ತಾ ಇದೆ ನೋಡಿ. ವಾಟರ್ ವಾಸ್ ದೇರ್ ಅಂಡ್ ಲಾಟ್ ಆಫ್ ಟಾಪ್ ಸಾಯಿಲ್ ಹೆಸ್ ಫ್ಲೋನ್ ಅವೇ. You can see the soil also. It looks as if on that level and water was there for some time. like 1 day, 2 days. ಕಾಣ್ತದಲ್ಲ ಅಲ್ಲಿ ಸ್ಟ್ರೈಟ್ ರಸ್ತೆ ಕಾಣುತ್ತೆ. ಶೃಂಗೇರಿ ತಾಲೂಕಿನಲ್ಲಿ ಮಳೆಯಿಂದ ಹಾನಿಗೆ ಒಳಗಾದ ರಸ್ತೆ, ಕೃಷಿ ಭೂಮಿ ಹಾಗೂ ತಡೆಗೋಡೆಗಳನ್ನು ಪರಿಶೀಲಿಸಿದ ಬಳಿಕ ತಾಲೂಕು ಕಚೇರಿ ಸಭಾಂಗಣದಲ್ಲಿ ನಡೆದ ಅಧಿಕಾರಿಗಳ ಸಭೆಯಲ್ಲಿ ಮಾತನಾಡಿರುವಂತಹ ಅವರು ಅಡಿಕೆ, ಕಾಫಿ, ಕಾಳು ಮೆಣಸು ಸೇರಿದಂತೆ ತೋಟಗಾರಿಕಾ ಬೆಳೆಗಳ ಸಸಿಗಳನ್ನು ನರ್ಸರಿಯಲ್ಲಿ ಬೆಳೆಸಿ ರೈತರಿಗೆ ವಿತರಿಸಬೇಕು ಅಂತ ಹೇಳಿದರು. ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆಯವರು ನಿಂತ್ಕೊಳ್ಳಿ ಸ್ವಲ್ಪ. ತೋಟಗಾರಿಕೆ ಈಗ 2-3 ಸಲ ರೆಡ್ ಅಲರ್ಟ್ ಆಗಿದೆ ಮತ್ತು ತುಂಬ ಮಳೆ ಬಂತು. ಒಂದು ದಿವಸ 224 mm ಮಳೆ ಬಂದಿದೆ. 2-3 ದಿವಸ ಕಂಟಿನ್ಯೂಸ್ ಆಗಿ 200 mm ಜಾಸ್ತಿ ಮಳೆ ಇತ್ತು. ಸೊ ನಿಮಗೆ ಎಷ್ಟು ರಿಪೋರ್ಟ್ ಆಗಿದೆ ಹಾನಿ? ಎಷ್ಟು ಕೃಷಿ ಇಲಾಖೆದು ನಮಗೆ ಆಸನ್ ಇದೆ ಸರ್. ಯಾರು ಔಷಧಿ ಗೊತ್ತಿಲ್ವೋ ಅವ್ರು ಕ್ಲಾಸಲ್ಲಿ ಬಿದ್ದರೆ ಮತ್ತೆ ಯಾರು ಕರೆಕ್ಟಾಗಿ ಸ್ಪ್ರೇ ಮಾಡಿದ್ರೆ ಅವ್ರ ಪ್ಲಾಂಟಲ್ಲಿ ನಮಗೇನು ಅಷ್ಟೇನು ಪ್ರಾಬ್ಲಮ್ಸ್ ಅನ್ನೋದು. ಈ ಸಲ ಏನಾಯ್ತು ಅಂದರೆ ರೈನ್ಫಾಲ್ ಲೇಟ್ ಆಗಿದ್ದಕ್ಕೆ ಸ್ಪ್ರೇಯಿಂಗು ಲೇಟ್ ಮಾಡಿದ್ರು. ಅವಾಗ ಲಾಸ್ಟ್ಗೆ ಸ್ಪ್ರೇ ಮಾಡುವಾಗ ಒಂದು ಸಮಸ್ಯೆ ಆಗಿ ಫಸಲ್ ಭೀಮಾ ಯೋಜನೆಯ ಬಗ್ಗೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಪ್ರಚಾರ ನಡೆಸಿ ರೈತರ ನೋಂದಣಿ ಹೆಚ್ಚಿಸೋಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಮತ್ತೆ ನಿಮಗೆ ಯಾಕಾಗಿಲ್ಲ? ಈಗ 1,000 ಸೋಯಿಂಗ್ ಆಗಿದೆ ನಿಮ್ಮ ಪ್ರಕಾರ, ನೀವು ಹೇಳಿದ ಮಾಹಿತಿ ಪ್ರಕಾರ 1,000ರಲ್ಲಿ ಬರೀ 500 ಯಾಕಾಗಿದೆ? ರಿಮೈನಿಂಗ್ 500 ಕೂಡ ಮಾಡಬೇಕಲ್ಲ. ಅಲ್ಲ, ಹಂಗೆ ಆಗಲ್ಲ. ಇನ್ಫಾರ್ಮೇಶನ್ ಕೊಡೋದೇಂದ್ರೆ ಯು ಹ್ಯಾವ್ ಟು ಗೋ ಅಂಡ್ ಕನ್ವಿನ್ಸ್ ದೇಮ್. ಲಾಸ್ಟ್ ಡೇಟ್ ಯಾವಾಗ ಇದೆ ನೋಡಿ. ತಪ್ಪು ಮಾಹಿತಿ ಕೊಡ್ರಿ ನನಗೆ. 16 ಇದೆಯಾ? ಅಲ್ಲಮ್ಮ, ನಿಮ್ಗೆ ಗೊತ್ತಿಲ್ಲ ಸರಿಯಾಗಿ. ಲಾಸ್ಟ್ ಡೇಟ್ 16 ಇದೆಯಾ? ನಿಮಗೆ ಮಾಹಿತಿ ಇಲ್ಲ ಅಂದ್ರೆ ಮತ್ತೆ ನೀವು ಪಬ್ಲಿಕ್ಗೆ ಆಯ್ತು. ಇವತ್ತು ಏನು ಡೇಟ್ ಇದೆ ಹೇಳಿ? ಹಾಂ, ಮತ್ತೆ ಎಷ್ಟು ದಿವಸ ಬಾಕಿ ಇದೆ ಇವಾಗ? 2 ಡೇಸಲ್ಲಿ ಮಾಡಿಸ್ಬೇಕಿಲ್ಲ? ಇಲ್ಲ ಪ್ರಚಾರ ಹಂಗೆ ಆಗಲ್ಲ. ಅಲ್ಲಿ ಕಾಣಬೇಕು. ನಾವು ಇಲ್ಲಿ ನೆಲ್ಲೂರು ವಿಲೇಜ್ ಹೋಗಿದ್ದಿಲ್ವಾ, ರೈತರಿಗೆ ಮಾಹಿತಿ ಇಲ್ಲ ಪಾಪ. ಅಮ್ಮ, ನೀವು ಇನ್ಫಾರ್ಮ್ ಮಾಡಿದ್ರೆ ದಟ್ ಇಸ್ ನಾಟ್ ಯೂಸ್ಫುಲ್. ಔಟ್ಪುಟ್ ಬರಬೇಕು, ರೈತರು ಮುಂದೆ ಬರಬೇಕು. 1,800 ಹೆಕ್ಟೇರ್ ಇದೆಲ್ಲ, ಅದು ಪೂರ್ತಿ ಆಗಬೇಕು, ಕವರ್ ಆಗಬೇಕು. ಸುದೀಪ್, ಈಗ ಪಂಚಾಯತ್ ಅವರು ಪ್ರೋಗ್ರಾಮ್ ಮಾಡಿದ್ದಾಳೆ. ಇನ್ನು ಪರಿಶೀಲನೆ ಹಾಗೂ ಈ ಒಂದು ಸಭೆಯಲ್ಲಿ ತಹಸೀಲ್ದಾರ್ ಅನೂಪ್ ಸಂಜೋಗ್, ತಾಲೂಕು ಪಂಚಾಯಿತಿಯ ಇಒ ಆಗಿರುವಂತಹ ಸುದೀಪ್ ಎಚ್ ಮತ್ತು ವಿವಿಧ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.